ಸರ್ಕಾರ ಸಮಗ್ರ ಶಿಕ್ಷಣ ಕರ್ನಾಟಕ, ಕಲ್ಯಾಣ ಕರ್ನಾಟಕ ಮಾನವ ಸಂಪನ್ಮೂಲ ಕೃಷಿ ಹಾಗೂ ಸಾಂಸ್ಕೃತಿಕ ಸಂಘ ಆಶ್ರಯದಲ್ಲಿ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಕುಷ್ಟಗಿ ಕೊಪ್ಪಳ ಅಗಸ್ತ್ಯ ಅಂತಾರಾಷ್ಟ್ರೀಯ ಪ್ರತಿಷ್ಠಾನವು ಕರ್ನಾಟಕ ಪಬ್ಲಿಕ್ ಶಾಲೆ ಬಾಲಕಿಯರ ಸರ್ಕಾರಿ ಪ್ರೌಢಶಾಲೆ ತಾವರಗೇರ ಇವರ ಸಂಯುಕ್ತ ಆಶ್ರಯದಲ್ಲಿ ದಿನಾಂಕ 19/2/2026 ರಿಂದ ದಿನಾಂಕ 20/2/2026 ರವರೆಗೆ ವಿಜ್ಞಾನ ಆವಿಷ್ಕಾರ ಮೇಳವನ್ನು ಹಮ್ಮಿಕೊಂಡಿದ್ದು, ಜನರು ಮತ್ತು ವಿದ್ಯಾರ್ಥಿಗಳು ತಮ್ಮ ನಿತ್ಯ ಜೀವನದಲ್ಲಿ ಎದುರಿಸುತ್ತಿರುವ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಕಂಡುಕೊಳ್ಳಲು ವಿನ್ಯಾಸ ಚಿಂತನೆಯ ಹಂತಗಳನ್ನು ಬಳಸಿ ಸಮಸ್ಯೆಗಳನ್ನು ಗುರುತಿಸಿ, ಸಮಸ್ಯೆಯ ಪಾಲುದಾರರು ಅವರ ಅಗತ್ಯತೆಗಳು, ಸಮಸ್ಯೆಯ ಒಳನೋಟವನ್ನು ಅರ್ಥ ಮಾಡಿಕೊಂಡು ಸಮಸ್ಯೆಗಳ ಆಯ್ಕೆ ಮಾಡುವ ಮಾನದಂಡಗಳನ್ನು ಬಳಸಿ ಸಮಸ್ಯೆ ಆಯ್ಕೆ ಮಾಡುವುದು, ನಂತರ ಆ ಸಮಸ್ಯೆಗೆ ಆಲೋಚನೆ ಅಥವಾ ವಿಚಾರಗಳನ್ನು ಅಥವಾ ಐಡಿಯಾಗಳನ್ನು ರಚಿಸಿ ಅದಕ್ಕೆ ಮೂಲ ಮಾದರಿ ತಯಾರಿಸಿ ತಮ್ಮ ಸಹಪಾಠಿಗಳು, ಶಿಕ್ಷಕರು, ಗಣ್ಯರಿಗೆ, ಊರಿನ ಜನರಿಗೆ ಮತ್ತು ಪೋಷಕರಿಗೆ ತಿಳಿಯಪಡಿಸಿದರು. ಕಾರ್ಯಕ್ರಮದ ಉದ್ಘಾಟನೆಯನ್ನು ರಾಸಾಯನಿಕ ವಸ್ತುಗಳಾದ ಗ್ಲಿಸರಿನ್ ಮತ್ತು ಫುಡ್ ಕಲರ್ ಹಸಿರು ಬಣ್ಣವನ್ನು ಬಳಸಿ, ನಂತರ ಅದಕ್ಕೆ ಹಾಲನ್ನು ಸೇರಿಸಿ ಬಿಳಿಯ ಬಣ್ಣವನ್ನು ಮತ್ತು ಎಥಿನಾಲ್ಗೆ ಫುಡ್ ಕಲರ್ ಆರೆಂಜ್ ಸೇರಿಸಿ ಕೇಸರಿ ಬಣ್ಣವನ್ನು ಬಳಸಿ ತ್ರಿವರ್ಣ ಧ್ವಜವನ್ನು ತಯಾರಿಸಿ ವೈಜ್ಞಾನಿಕವಾಗಿ ಉದ್ಘಾಟಿಸಲಾಯಿತು. ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶಾಲೆಯ ಉಪ ಪ್ರಾಂಶುಪಾಲರಾದ ಶ್ರೀಮತಿ ಶ್ರೀದೇವಿ ಮೇಡಂ ಜ್ಞಾನಮೂರ್ತಿ ವಹಿಸಿದ್ದರು. ಕಾರ್ಯಕ್ರಮದ ಉದ್ಘಾಟಕರಾಗಿ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆ ಮುನ್ರಾಬಾದಿನ ಡಯಟಿನ ಹಿರಿಯ ಉಪನ್ಯಾಸಕರ ಶ್ರೀ ರಾಜೇಂದ್ರ ಬೆಳ್ಳಿ ಸರ್, ಬಸವರಾಜ್ ಮೇಟಿ ಉಪನ್ಯಾಸಕರು, ಡಯಟ್ ವೆಂಕಟೇಶ್ ಗೌಡರ್ ಉಪನ್ಯಾಸಕರು ಡಯಟ್ ವಹಿಸಿದ್ದರು. ಮುಖ್ಯ ಅತಿಥಿ ಸ್ಥಾನವನ್ನು ಶಾಲೆಯ ಹಿರಿಯ ಶಿಕ್ಷಕರಾದ ಮಂಜುನಾಥ್ ಬೆಳೆಗುಡ್ಡ, ವೆಂಕಟನಗೌಡ ಪಾಟೀಲ್, ತಿಪ್ಪಣ್ಣ ತಾವರಗೇರಿ, ಕಳಕನಗೌಡ, ವೀರೇಶ್ ಮನಬಾವಿ, ಶರಣ್ ಬಸವ, ಶ್ರೀಮತಿ ಶಿವಲೀಲಾ ಕವಿತಾಳ್, ಶ್ರೀಮತಿ ಜ್ಯೋತಿ ಹಳ್ಳೂರ್, ನಿರ್ಮಲಾ, ರೇಣುಕಾ, ಅಗಸ್ತ್ಯ ಅಂತಾರಾಷ್ಟ್ರೀಯ ಪ್ರತಿಷ್ಠಾನದ ಮಾರ್ಗದರ್ಶಕರಾದ ಚಂದ್ರೇಗೌಡ ಹಿರೇಗೌಡ್ರು, ಈರಣ್ಣ ಗೋಸಾನಿ, ಅತಿಥಿ ಶಿಕ್ಷಕರಾದ ಸೌಮ್ಯ ಮೇಡಂ, ಶ್ರೀ ಬೋಗೇಶ್ ಅತಿಥಿ ಸ್ಥಾನವನ್ನು ಎಸ್ ಕುಲಕರ್ಣಿ, ಅತಿಥಿ ಪಟ್ಟಣ ಪಂಚಾಯಿತಿ ತಾವರಗೇರ ಸದಸ್ಯರಾದ ಶ್ರೀಮತಿ ರೇಖಾ ನಂದಿನಿ, ಸದಸ್ಯರಾದ ಲಲಿತಾ ನಾಲತ್ವಾಡ್ ವಹಿಸಿದ್ದರು. ಕಾರ್ಯಕ್ರಮದ ಕುರಿತಾಗಿ ಪ್ರಾಸ್ತಾವಿಕವಾಗಿ ಚಂದ್ರೇಗೌಡರು ಹಿರೇಗೌಡರು ಅವರು ಔಚಿತ್ಯಪೂರ್ಣವಾಗಿ ಮಾತನಾಡಿದರು. ಉದ್ಘಾಟಕರಾಗಿ ಆಗಮಿಸಿದ ಡಯಟಿನ ಹಿರಿಯ ಉಪನ್ಯಾಸಕರಾದ ರಾಜೇಂದ್ರ ಬೆಳ್ಳಿ ಅವರು ಜಾಗತಿಕ ಸಮಸ್ಯೆಗಳ ಕುರಿತು ಪ್ರಪಂಚದ ಜನರು ಎದುರಿಸುತ್ತಿರುವ ಸವಾಲುಗಳನ್ನು ವಿವರಿಸಿದರು. ಆ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳುವ ಕುರಿತು ತಿಳಿಸಿದರು. ಇನ್ನೋರ್ವ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ವೆಂಕಟೇಶ್ ಗೌಡ ಉಪನ್ಯಾಸಕರು ಡಯಟ್ ಇವರು ವಿದ್ಯಾರ್ಥಿಗಳ ಪ್ರಶ್ನೋತ್ತರ ಮನೋಭಾವವನ್ನು ಇಂತಹ ಕಾರ್ಯಕ್ರಮಗಳು, ಪ್ರದರ್ಶನಗಳು ಮಕ್ಕಳ ಪ್ರತಿಭೆಯನ್ನ ಮತ್ತು ವೈಜ್ಞಾನಿಕ ಮನೋಭಾವನೆಯನ್ನು ಉಂಟು ಮಾಡುವಲ್ಲಿ ಪ್ರಮುಖವಾದ ಪಾತ್ರ ವಹಿಸುತ್ತವೆ ಎಂದು ತಿಳಿಸಿದರು. ಬಾಲಕಿಯರ ಸರ್ಕಾರಿ ಪ್ರೌಢಶಾಲೆಯ ಸಹಯೋಗದಲ್ಲಿ ಹಮ್ಮಿಕೊಂಡಂತಹ ಅತ್ಯಂತ ಅದ್ಭುತವಾದ ವಿಜ್ಞಾನ ಉದ್ಘಾಟನೆಯನ್ನು ಡಯಟ್ ನಿರಾವಾದಿನ ಹಿರಿಯ ಉಪನ್ಯಾಸಕರ ಉಭಯ ಉಪನ್ಯಾಸಕರಾದಂತಹ ಹಳ್ಳಿ ಸರ್ ವೆಂಕಟೇಶ್ ಅವರು ಉದ್ಘಾಟನೆ ಕಾರ್ಯಕ್ರಮವನ್ನು ನೆರವೇರಿಸಿಕೊಂಡಿದ್ದಾರೆ. ಸ್ವಲ್ಪ Very good. ವೈಜ್ಞಾನಿಕ ಮನೋಭಾವ ಎಷ್ಟೊಂದು ಅವಶ್ಯಕ ನೋಡಿ.
ಅನ್ನೋದನ್ನ ತಿಳಿಪಡಿಸಲಿಕ್ಕೆ ವಿಜ್ಞಾನ ವಸ್ತು ಪ್ರದರ್ಶನಗಳು ಅತ್ಯಂತ ಮಹತ್ವಪೂರ್ಣವಾಗುವ ಅನ್ನೋ ನಿಟ್ಟಿನಲ್ಲಿ ಇವತ್ತು ನಮ್ಮ ಶಾಲೆಯಲ್ಲಿ ಹಮ್ಮಿಕೊಂಡಂತಹ ವಸ್ತು ಪ್ರದರ್ಶನದ ಉದ್ಘಾಟನಾ ಕಾರ್ಯಕ್ರಮಕ್ಕೆ ನಾವೆಲ್ಲ ಸಾಕ್ಷಿ ಆಗ್ತಾ ಇದ್ದೇವೆ. ದಂಡಿಗೆ ಹೆಂಗೆ ಬಿಡಿ ದಂಡಿ ಉಂಡ ಬಿಡಿ ಅದ್ರ ಇಪ್ಪತ್ತು ಬರ್ಬೇಕು ನೋಡಿ ಸರ್. ಪ್ರಯೋಗದ ಮೂಲಕ ರಾಷ್ಟ್ರೀಯ ಧ್ವಜವನ್ನ ಅಲ್ಲಿ ನಿರ್ಮಾಣ ಆಗ್ತಾ ಇದೆ. ನಿಜಕ್ಕೂ ಬಹಳ ಖುಷಿ ಆಗುತ್ತೆ ನೋಡ್ಲಿಕ್ಕೆ. ಕೇಸರಿ, ಬಿಳಿ, ಹಸಿರು ಬಣ್ಣದ ಭಾರತ ದೇಶ ತ್ರಿವರ್ಣ ಧ್ವಜವನ್ನ ಪ್ರಾಯೋಗಿಕವಾಗಿ ಮಾಡೋದ್ರ ಮೂಲಕ ಅದ್ಭುತವಾದ ಉದ್ಘಾಟನೆ ಕಾರ್ಯಕ್ರಮಕ್ಕೆ ನಾವೆಲ್ಲ ಸಾಕ್ಷಿ ಆಗ್ತಾ ಇದ್ದೇವೆ. ಚಪ್ಪಾಳೆ ಹೊಡೆದು ಜೋರಾಗಿ. ವಿನೂತನ ಪ್ರಯೋಗದ ಮೂಲಕ ಭಾರತದ ರಾಷ್ಟ್ರೀಯ ತ್ರಿವರ್ಣ ಧ್ವಜದ ಬಣ್ಣಗಳು ನಮಗೆ ಗೋಚರಿಸ್ತಾ ಇದೆ. ಕೇಸರಿ ಭಾರತ ದೇಶದ ಭಾರತೀಯರ ವೀರತ್ವದ ಸಂಕೇತ, ಬಿಳಿ ಶಾಂತಿಯ ಸಂಕೇತ, ಹಸಿರು ಸಮೃದ್ಧಿಯ ಸಂಕೇತ, ಅಂತ ಅದ್ಭುತವಾದ ಭಾರತೀಯ ಭ್ರಾತೃತ್ವವನ್ನು ಮೂಡಿಸುವಂತಹ ರಾಷ್ಟ್ರ ಧ್ವಜದ ನಿರ್ಮಾಣವನ್ನ ಪ್ರಯೋಗದ ಮೂಲಕ ಜೋರಾದ ಚಪ್ಪಾಳೆ. ರಾಷ್ಟ್ರಧ್ವಜ ರಚನೆಯಾಗುವಂತಹ ಪ್ರಯೋಗ ಉದ್ಘಾಟನೆ ನಿರ್ವಹಿಸಿದ್ದಕ್ಕಾಗಿ ಎಲ್ಲ ಮಹನೀಯರಿಗೂ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಸಮರ್ಪಿಸ್ತೇನೆ.